ಅವರ ಅನುಪಸ್ಥಿತಿಯಲ್ಲಿ ಬಸವಣ್ಣಜ್ಜನವರನ್ನ ಸ್ಮರಿಸಿ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರೇ, ಈ ಊರಿನ ಎಲ್ಲ ಗುರು ಹಿರಿಯರೇ, ತಾಯಂದರೆ, ಮುದ್ದು ಮಕ್ಕಳೇ, ಅವರಿವರೆನ್ನದ ಎಲ್ಲರ ಅಂತರಾತ್ಮಕ್ಕೆ ಶರಣ. ಇವತ್ತಿನ ದಿವಸ ನಾವೆಲ್ಲರೂ ಒಂದು ವಿಶೇಷವಾದಂತಹ ಕೆಲಸಕ್ಕೆ ಸೇರಿದ್ದೀವಿ. ನಾವೆಲ್ಲರೂ ಸಾಕಷ್ಟು ಬಾರಿ ಒಂದು ಶಾಲೆಯ ದಶಮಾನೋತ್ಸವವನ್ನು ನೋಡಿರ್ತೀವಿ, ಒಂದು ಸಂಸ್ಥೆಯ ದಶಮಾನೋತ್ಸವವನ್ನು ನೋಡಿರ್ತೀವಿ, ಮತ್ತೊಂದರ ದಶಮಾನೋತ್ಸವವನ್ನು ನೋಡಿರ್ತೀವಿ. ಆದ್ರೆ ಒಂದು ಟ್ಯೂಷನ್ ಕ್ಲಾಸ್ ಕೂಡ ದಶಮಾನೋತ್ಸವವನ್ನು ಮಾಡಬಹುದು ಅನ್ನೋದನ್ನ ಮೊದಲನೇ ಬಾರಿಗೆ ನಾನು ನೋಡಿರುವಂತದ್ದು. ಅದು ಬಹಳ ಅದ್ಭುತವಾದಂತಹ ಕೆಲಸವನ್ನ ಈ ಊರಲ್ಲಿ ಆಗ್ತಿದೆ ಅನ್ನುವಂಥದ್ದು ವಿಶೇಷ. ಜೊತೆಗೆ ನೀವೆಲ್ಲರೂ ಈ ಕುಳಿತಿರೋದು ನಿಮ್ಮ ಮಕ್ಕಳ ಜ್ಞಾನವನ್ನು ನೋಡಬೇಕಾಗಿ, ನಾವು ದುಡ್ಡು ಕೊಟ್ಟು ಹಚ್ಚೇವಿ ಏನ್ ಕಲ್ತಾರಂತ ನೋಡಬೇಕಾಗಿ ಸೇರಿದಿರಿ. ನಮ್ಮ ಮಾತುಗಳು ನಿಮ್ಗೆ ರುಚಿಸಲ್ಲ, ಯಾಕಂದ್ರೆ ಲಕ್ಷ್ಯ ಪೂರ್ತಿ ಅವ್ರ ಕಡೆ ಇರ್ತದೆ. ನಿಮ್ದು ಒಂದು ಕಥೆಯನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೀನಿ. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ಪ್ರತಿ ದಿವಸ ಅವನಿಗೆ ಮಕ್ಕಳಾಗಿರ್ಲಿಲ್ಲ, ಬಹಳ ಚಿಂತೆಯನ್ನ ಪಡ್ತಿದ್ದ. ನನ್ನ ನಂತರ ಯಾರಿಗೆ ಈ ಸಾಮ್ರಾಜ್ಯವನ್ನು ಬಿಟ್ಟು ಹೋಗಬೇಕು, ಯಾರಿಗೆ ಈ ಸಾಮ್ರಾಜ್ಯವನ್ನು ಕೊಟ್ಟು ಹೋಗ್ಬೇಕಂತ ಬಹಳ ಚಿಂತೆ ಇತ್ತು. ಅವನಿಗೊಬ್ಬ ಸಮರ್ಥವಾದಂತಹ ವ್ಯಕ್ತಿ ಬೇಕಾಗಿತ್ತು. ಆದ್ರೆ ಆ ರಾಜ 3 ವರ್ಷ ಬಿಟ್ಟು ಹೋಗ್ಬೇಕು ತನ್ನ ಏನು ಸಿಂಹಾಸನವನ್ನ. ಆ ರೀತಿಯಾಗಿ ವಿಚಾರವನ್ನು ಮಾಡಿದ್ದ. ಯಾರಿಗೆ ಕಟ್ಟಬೇಕು ಪಟ್ಟವನ್ನ ಅಂದಾಗ ಒಂದು ಡಂಗುರವನ್ನು ಹೊಡಿಸ್ತಾನೆ. ಯಾರು ರಾಜ ಆಗ್ಬೇಕಂತ ಬರ್ತಿರಲ್ಲ, ಊರಿನ ಗ್ರಾಮ ದೇವತೆಯ ಗುಡಿಯ ಗಂಟೆಯನ್ನು ಹೊಡೆದ್ರೆ ಸಾಕು, ಅವರೇ ರಾಜ ಅಂತ ಹೇಳ್ತಾನೆ. ಎಲ್ರು ಊರಾನ ಮಂದೆಲ್ಲ ರಾಜ ಆಗ್ತೇವೆ ಅಂದ್ರೆ ಎಲ್ರು ಮುಂದೆ ಬರ್ತಾರೆ. ಆದ್ರೆ ಒಂದು ಕಂಡೀಷನ್ ಅನ್ನು ಹಾಕ್ತಾರೆ. 3 ವರ್ಷದ ನಂತರ ಅಲ್ಲಿ ಯಾರು ಇರುವಂಗಿಲ್ಲ. ಅಂದ್ರೆ ರಾಜ ಬಿಟ್ಟು ಇಳಿಬೇಕು. ಊರಿನ ಮಕ್ಕಳದೊಳಗುವಂತ ಕಾಡಿಗೆ ಹೋಗಿ ಬಿಟ್ಟು ಬರ್ತೇವೆ. ಕಾಡಿನೊಳಗೆ ಮೃಗ ಪಕ್ಷಿಗಳ ಜೊತೆ ಬದುಕಬೇಕು ಅವನು ಅಂತ. ಯಾರು ಮುಂದೆ ಬರಲ್ಲ. ಅಂದ್ರ ಗಂಟೆ ಹೊಡೆಯೋದ ತಕ್ಷಣ ಎಲ್ಲರೂ ಮುಂದೆ ಬಂದ್ರು. ಆದ್ರ ಹೋಗಿ ಕಾಡಿಗೆ ಬಿಟ್ಟು ಬರ್ತೇವೆ ಅಂದ್ರೆ ಯಾರು ಮುಂದೆ ಬರಲಿಲ್ಲ. ಆದ್ರೂ ಕೂಡ ಒಬ್ಬ ವ್ಯಕ್ತಿ ಬಂದು ಗಂಟೆ ಹೊಡೆದು ನಾನು ಆಗ್ತೀನಿ ರಾಜ ಅಂದ. ಎಲ್ರಿಗೂ ಆಶ್ಚರ್ಯ. ಅಲ್ಲೋ 3 ವರ್ಷದ ನಂತರ ನೀನು ಹೋಗಿ ಕಾಡಿಗೆ ಬಿಟ್ಟು ಬಿಡ್ತಾರ, ಕಾಡೊಳಗೆ ನೀನು ಬಿಡ್ತಾರ, ನೀ ಏನ್ ಹೋಗ್ತಿಲ್ಲ, ನಾನು ಮಾಡ್ತೇನೆ ಆಯ್ತಂತೇಳಿ ಸಕಲ ಮರ್ಯಾದೆಯಿಂದ ಪಟ್ಟಾಭಿಷೇಕವನ್ನು ಮಾಡಿ ಎಲ್ಲಾ ಮಾಡಿ ಅವನ ರಾಜನಂಗೆ ಹೋಗಿ ಕುಂದ್ರಿಸ್ತಾರ. ಕುಂದ್ರಿಸಿದ ನಂತರ 3 ವರ್ಷದ ಕಾಲ ಅವನ ರಾಜ್ಯಭಾರ ನಡೆಸ್ತಾನ. ಯುಗಾದಿ ಬಂತು, 3 ವರ್ಷ ಆಯ್ತು, ನಿಮ್ಮನ್ನ ಕಾಡಿಗೆ ಬಿಟ್ಟು ಹೋಗ್ಬೇಕು, ರೆಡಿ ಆಗ್ತೇನೆ, ನಾನು ಹೆದರಿಕಿಲ್ಲ. ಬಹಳ ಖುಷಿ ಇತ್ತು ಅವನಿಗೆ. ಏನಪ್ಪಾ ಇವ ಹೋಗಿ ಮೃಗಗಳ ಜೊತೆ ಬದುಕಬೇಕು, ಕಾಡಿ ಪ್ರಾಣಿಗಳ ಜೊತೆ ಬದುಕಬೇಕು, ಆದ್ರೂ ಇವನ್ಗೇನು ಹೆದರಿಕಿಲ್ಲಲ್ಲ ಅಂತ ಎಲ್ಲ ವಿಚಾರ ಮಾಡ್ತಿರ್ತಾರ. ಅದೇ ಸಂದರ್ಭದೊಳಗೆ ಅವ ಏನ್ ಮಾಡ್ತಾನಂದ್ರ, ಅವನ ಎಲ್ಲಾ 3 ವರ್ಷ ಆದ್ಮೇಲೆ ಕಾಡಿಗೆ ಬಿಡಾಕಂತೇಳಿ ಅವನ ಬಿಡಾಕ್ ಹೋಗ್ತಾರ. ಅಲ್ಲಿ ಕಾಡ್ ಹತ್ರ ಹೋಗ್ತಾರ. ಕಾಡ ಇರೋದಿಲ್ಲ ಅಲ್ಲಿ ದೊಡ್ಡದಾದಂತಹ ಸಾಮ್ರಾಜ್ಯವನ್ನೇ ಕಟ್ಟಿಬಿಟ್ಟಿರ್ತಾನೆ. ಅಂದ್ರೆ 3 ವರ್ಷದೊಳಗ ತನ್ನ ಅಧಿಕಾರವನ್ನೆಲ್ಲ ಉಪಯೋಗ ಮಾಡಿಕೊಂಡು ಕಾಡನ್ನ ತೆಗೆದು ಅವಂದೇ ನಾಡನ್ನ ಕಟ್ಟಿ 3 ವರ್ಷ ಎಲ್ಲ ನಾನು ಪರ್ಮನೆಂಟ್ ರಾಜ ಆಗ್ತೀನಿ ಅಂತ ಕಾಡೊಳಗನೆ ದೊಡ್ಡ ಸಾಮ್ರಾಜ್ಯ ಕಟ್ಟಿಬಿಟ್ಟಿರ್ತಾನ. ಅಂದ್ರ ನಮ್ಮ ಮಕ್ಕಳಿಗೆ ಹೀಗೇನು ಕೊಡ್ತೀವಲ್ಲ ನಾವು, ಈ 3 ವರ್ಷದ ರಾಜನಂತ ಏನ್ ನಾವು ಇವ್ರನ್ನ ಬಿಟ್ಟಿರಲ್ಲ, ಇವ್ರಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು. ಆಗ ಮಾತ್ರ ಅವ್ರು ಪರ್ಮನೆಂಟ್ ರಾಜ ಆಗೋದಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಊರೊಳಗೆ ಇದ್ರಲ್ಲ ಎಲ್ಲರೂ ಗಂಟೆ ಹೊಡೆಯೋರು, ನಾನು ಅಲ್ಲೇ ಅಂದವರು, ಹಂಗೆ ನಮ್ಮ ಮಕ್ಕಳಾಗಿ ಉಳ್ಕೊಂಡು ಬಿಡ್ತಾರ. ನಾವು ಯಾವ್ದಾದ್ರು ಹೊಲಕ್ಕ ಒಂದಿಷ್ಟು ಬೀಜವನ್ನ ಹಾಕುವಾಗ ಬಹಳ ವಿಚಾರ ಮಾಡಿ ಅದಕ್ಕೊಂದಿಷ್ಟು ಹದ ಮಾಡಿ ಮಣ್ಣು ಸರಿಯಾಗಿ ಮೇಲೆ ಬೀಜ ಹಾಕ್ತೀವಿ. ಹಂಗೆ ನಮ್ಮ ಮಕ್ಕಳಿಗೆ ಅಕ್ಷರವನ್ನ ನಾವು ಬಿಡುವ ಮೊದಲು ಅವ್ರಿಗೆ ಸಂಸ್ಕಾರಗಳನ್ನು ಕೊಡಬೇಕು. ಸಂಸ್ಕಾರಗಳನ್ನು ಕೊಟ್ಟಾಗ ಅಕ್ಷರ ತಾನಾಗೆ ಬರ್ತವೆ. ಈಗೇನಿಲ್ಲಿರುವಂತಹ ಮಕ್ಕಳು ಇವರಷ್ಟು ವಯಸ್ಸಿದ್ದಾಗ ನಮ್ಗೆ ಸ್ಟೇಜ್ ಅಂದ್ರೆ ಬಹಳ ಹೆದರಿಕೆ. ಇವತ್ತಿಗೆ ಇಡೀ ರಾಜ್ಯದಲ್ಲಿರುವಂತಹ ದೊಡ್ಡ ಸ್ಟೇಜ್ ಅನ್ನು ಹತ್ತಿ ಮಾತಾಡ್ತೀವಿ ಅಂದ್ರೆ ಶಿಕ್ಷಣಕ್ಕಿಂತ ಮೊದಲಿರುವಂತಹ ಸಂಸ್ಕಾರ ಮಕ್ಕಳಿಗೆ ಕೊಡದೆ ಹೋದ್ರೆ ಏನನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಅಲ್ಲ. ಇವತ್ತಿನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರ, ವಿಡಿಯೋ ಕಾಲ್ ಒಳಗಡೆ ತಂದೆ ತಾಯಿಂದ್ರ ಅಂತ್ಯ ಸಂಸ್ಕಾರವನ್ನು ನೋಡುವಂತಹ ಮಕ್ಕಳನ್ನ ಹುಟ್ಟಿಸೋದಕ್ಕೆ ನೀವೆಲ್ಲರೂ ಕಾರಣ ಆಗಿದ್ದೀವಿ. ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತಿದ್ದೀವಿ, ಟ್ವಿಂಕಲ್ ಲಿಟಲ್ ಸ್ಟಾರ್ ಅನ್ನ ಕಲಿಸ್ತಿದ್ದೀವಿ, ಎಲ್ಲವನ್ನೂ ಕಲಿಸ್ತಿದ್ದೀವಿ. ಆದ್ರೆ ಮಕ್ಕಳಿಗೆ ಸಮಸ್ಯೆ ಬಂದ್ರೆ ಹೆಂಗ್ ಎದುರಿಸಬೇಕು ಅನ್ನೋದನ್ನ ನಾವ್ಯಾರು ಕಲಿಸ್ತಾ ಇಲ್ಲ. ಮಕ್ಕಳಿಗೆ ಒಂದು ನಾಯಿ ಬಂದ್ರೆ ಎಷ್ಟು ದೂರ ಓಡಿ ಹೋಗ್ತಾನ ಅವ, ಒಂದು ನಾಯಿಗೆ ಕಲ್ಲು ಎಸೆಯುವಂತ ವ್ಯವಸ್ಥೆಯನ್ನು ನಾವು ಕಲಿಸ್ತಿಲ್ಲ. ಹಿರಿಯರು ಹೇಳಿದ್ದೇನು, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಜ್ಯೋತಿಯಾಗು ನೀ ಜಗಕ್ಕೆಲ್ಲ ಅಂತ ಹೇಳಿದ್ರು. ಆಚಾರಕ್ಕೆ ನೀನು ಅರಸಾಗಬೇಕಪ್ಪ, ಆಚಾರಕ್ಕೆ ಅರಸಾಗಬೇಕು, ಮಾತಿಗೆ ಚೂಡಾಮಣಿ ಆಗಬೇಕು, ಜ್ಯೋತಿ ಆಗಬೇಕು ನೀ ಜಗಕ್ಕೆಲ್ಲ, ಬೇರೆ ಏನನ್ನು ಹೇಳಿಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಮೊದಲಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು. ಒಂದ್ಸಾರಿ ಒಬ್ಬ ತಾಯಿ ಇದ್ಲಂತ. ಆ ತಾಯಿಗೆ ಒಂದು ಕಣ್ಣು ಹೋಗಿತ್ತಂತ. ಒಂದು ಕಣ್ಣು ಹೋದಾಗ ಅವನ ಮಗನನ್ನ ಪ್ರತಿ ದಿವಸ ಬಹಳ ಕೂಲಿ ಮಾಡಿ ದೊಡ್ಡ ಶಾಲೆಗೆ ಕಳಿಸ್ತಿದ್ಲಂತ. ಕಲಿಸಿ ಅವನಿಗೆಲ್ಲ ಇದನ್ನ ಮಾಡ್ತಿದ್ದಂತೆ. ಎಲ್ಲ ತಂದೆ ತಾಯಿದ್ರು ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಬಿಡೋದಕ್ಕಾಗಿ ಬಂದಾಗ ಬಿಡ್ತಿದ್ರು ಹೋಗ್ತಿದ್ರು. ಆ ತಾಯಿ ಬಂದಾಗ ಅವನಿಗೆ ಜಿಗುಪ್ಸೆ ಅಂತ, ಏನಪ್ಪಾ ನಮ್ಮ ತಾಯಿ ಒಂದು ಕಣ್ಣೇ ಇಲ್ಲ, ಆಕೆ ನನ್ನ ಬಿಡಾಕ್ ಬರ್ತಾಳ, ನನ್ನ ಎಲ್ಲರೂ ನೋಡಿ ನಗುತ್ತಾರ. ತಾಯಿ ಬಗ್ಗೆ ಅವನಿಗೆ ಒಂದು ತಾತ್ಸಾರ ಮನೋಭಾವ ಇತ್ತಂತ. ಡೈಲಿ ನನ್ನನ್ನು ಬಿಡಾಕ್ ಬರ್ತಾಳ, ಏನೋ ನಿಮ್ಮ ತಾಯಿಗೆ ಒಂದು ಕಣ್ಣೇ ಇಲ್ಲ ಅಂತ ಎಲ್ಲರೂ ಬಹಳ ಅಸಹ್ಯ ಮಾಡ್ತಿದ್ರಂತ ಆ ಹುಡುಗನಿಗೆ. ತಾಯಿ ಎಲ್ಲವನ್ನು ನುಂಗ್ಕೊಂಡು ಒಂದು ದಿವಸ ಅವನ ದೊಡ್ಡ ಆಫೀಸರ್ ಆಗಿ ದೊಡ್ಡವನಾಗಿ ಬೆಳೆಸಿ ವಿದೇಶಕ್ಕೆ ಕಳಿಸಿದ ನಂತರ ಅವನ ಎಲ್ಲಾ ದೊಡ್ಡ ವೈಭೋಗವನ್ನ ನೋಡಿ ತಾಯಿನೇ ನೋಡ್ದಂಗೆ ಆಗಿಬಿಡ್ತಾನಂತ. ಕೂಲಿ ನಾಲಿಯನ್ನ ಮಾಡಿ ಅವನ ಶಾಲೆಗೆ ಕಳಿಸಿದಂತ ತಾಯಿಯನ್ನೇ ನೋಡ್ದಂಗೆ ಆಗಿಬಿಡ್ತಾನಂತ.
ನಂತರ ಅವನ ತಾಯಿ ಸತ್ತ ನಂತರ ಸುದ್ದಿ ಬರುತ್ತಂತ, ಬರ್ಬೇಕು ನೀನು ಅಂದ. ಬರ್ಬೇಕಂದಾಗ ಅವನು ವಾಪಸ್ ಮನೆಗೆ ಬರ್ತಾನಂತ. ಮನೆಗೆ ಬಂದಾಗ ಮಗ್ಗಲ ಮನಿ ಹೋಗಿ ಕರೆದು, ನೋಡಪ್ಪ ನಿಮ್ ತಾಯಿ ಒಂದು ಲೆಟರ್ ಕೊಟ್ಟ, ಓದು ಅಂತ. ಆ ಲೆಟರ್ನ ತೆಗೆದು ನೋಡ್ತಾನಂತ, ಏನಿಲ್ಲಪ್ಪ ಇಷ್ಟು ವರ್ಷ ನಾನು ಕಷ್ಟಪಟ್ಟೆ, ನೀನು ಒಂದು ಕಣ್ಣಿಲ್ಲ ನನ್ನ ತಾಯಿದಂತ ಬಹಳ ಕೊರಗ್ತಿದ್ದಿ. ಒಂದು ಕಣ್ಣು ಯಾಕೆ ಹೋಗಿತ್ತಂದ್ರೆ ನೀನು ಸಣ್ಣವಿದ್ದಾಗ ಆಕ್ಸಿಡೆಂಟ್ ಒಳಗೆ ನೀನೊಂದು ಕಣ್ಣು ಹೋಗಿತ್ತು, ಆ ಕಣ್ಣನ್ನು ನಾನು ನೆನಪು ಕೊಟ್ಟನಿ, ನೀನು ಇಷ್ಟು ದೊಡ್ಡವಾಗಿಲ್ಲ, ಅದ ನನಗೆ ಖುಷಿ ಅಂತ ತಾಯಿ ಹೇಳಿದಂತ. ಅಂದ್ರ ತಂದೆ ತಾಯಿಂದರನ್ನ ಸಾಕದಂತಹ ಮಕ್ಕಳನ್ನ ನಾವು ಬೆಳೆಸ್ತಾ ಇದೀವಿ ಅಂದ್ರೆ ಬೇರೆ ಏನೂ ಇಲ್ಲ. ಈಗ ಹಿಂದಿನ ಕಾಲದೊಳಗೆ ಗುರುಗಳಿದ್ವು, ಬೇರೆ 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 ಅಂತ ಶಿಕ್ಷಣವನ್ನು ನಮ್ಗೆ ಕೊಡ್ತಿದ್ರು. ಅವಾಗ ವೃದ್ಧಾಶ್ರಮಗಳ ಸಂಖ್ಯೆ 0 ಇತ್ತು. ಇವತ್ತಿನ ಕಾಲಕ್ಕೆ ದೊಡ್ಡ ದೊಡ್ಡ ಕಾಲೇಜುಗಳಿದಾವೆ, ದೊಡ್ಡ ದೊಡ್ಡ ಸಂಸ್ಥೆಗಳಿದಾವೆ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿದಾವೆ, ದೊಡ್ಡದಿದೆ. ಆದ್ರೆ ನಮ್ಮ ತಂದೆ ತಾಯಂದಿರನ್ನ ಸಾಕುವಂತ ಮಕ್ಕಳಿಗೆ ಒಂದು ವ್ಯವಸ್ಥೆ ಬರದೆ ಹೋದ್ರೆ 25,000 ವೃದ್ಧಾಶ್ರಮಗಳು ಇಡೀ ದೇಶದ ತುಂಬ ಇದೆ. ಇದಕ್ಕೆ ಕಾರಣ ಯಾರು? ನಾವು, ನೀವು, ನಮ್ಮಲ್ಲಿರುವಂತಹ ಶಿಕ್ಷಣ ವ್ಯವಸ್ಥೆ. ಮಕ್ಕಳಿಗೆ ಒಂದಿಷ್ಟು ಸಂಸ್ಕಾರವನ್ನ ಕೊಡದೆ ಹೋದ್ರೆ, ಅವ್ರಿಗೊಂದಿಷ್ಟು ಒಳ್ಳೆ ವಿಚಾರಗಳನ್ನ ಹೇಳದೆ ಹೋದ್ರೆ, ಯಾವತ್ತಿಗೂ ನಾವು ಹದವಿಲ್ಲದ ಹೊಲದಲ್ಲಿ ಬೀಜವನ್ನ ಬಿತ್ತಿದಂತೆ ಅಂತ ಹೇಳ್ತಾರೆ. ಹದವಿಲ್ಲದ ಹೊಲದಲ್ಲಿ ಬೀಜವನ್ನು ಬಿತ್ತಿದ್ರೆ ಹೆಂಗ್ ಹುಟ್ಟೋದಿಲ್ಲೋ ಹಂಗೆ ಸಂಸ್ಕಾರ ಇಲ್ಲಂತಹ ಮಕ್ಕಳಲ್ಲಿ ನಾವು ಏನಾದ್ರೂ ಶಿಕ್ಷಣವನ್ನು ಕೊಟ್ರೆ ಅವ್ರು ಯಾವತ್ತೂ ಶಿಕ್ಷಣವಂತರಾಗೋದಿಲ್ಲ. ಇಲ್ಲಿರುವಂತಹ ಮಕ್ಕಳು ಬಹಳ ಅದ್ಭುತವಾಗಿ ವಚನಗಳನ್ನ ಹೇಳಿದ್ರು, ಬಹಳ ಅದ್ಭುತವಾಗಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ರು. ಒಳ್ಳೆಯ ವ್ಯವಸ್ಥೆಯನ್ನ, ಒಳ್ಳೆಯ ಸಂಸ್ಕಾರವನ್ನು ಅವ್ರಿಗೆ ಕೊಡಲಾಗ್ತಿದೆ. ಇದೆಲ್ಲವನ್ನು ಕೂಡ ಮುಂದುವರಿಸಿಕೊಂಡು ಹೋಗುವಂತ ವ್ಯವಸ್ಥೆ ಬೇಕು. ಹಿರಿಯರನ್ನ ಕಂಡ್ರೆ ಗೌರವಿಸುವಂತದ್ದು, ಗುರುಗಳನ್ನ ಕಂಡ್ರೆ ಗೌರವಿಸುವಂತ ವ್ಯವಸ್ಥೆಯನ್ನು ನಮ್ಮ ಮಕ್ಕಳಿಗೆ ನಾವು ಕಲಿಸ್ಕೊಡ್ಬೇಕು. ಗುರುವೇನು ಮಹಾ ಎನ್ನುವಂತ ವ್ಯವಸ್ಥೆಗೆ ನಾವು ಬಂದು ತಲುಪಿದ್ದೇವೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಇತ್ತು. ಗುರುವೇ ನಮಃ ಹೋಗಿ ಗುರುವೇನು ಮಹಾ ಅನ್ನುವಂತ ಕಾಲಮಾನದೊಳಗೆ ನಾವು ಇವೆಲ್ಲರೂ ಬದುಕ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋಣ. ನಮ್ಮ ಧರ್ಮ ಅಂದ್ರೇನು, ನಮ್ಮ ವ್ಯವಸ್ಥೆ ಅಂದ್ರೇನು, ನಾವು ಯಾವ ರೀತಿ ಬದುಕ್ತಾ ಇದೀವಿ, ಒಂದಿಷ್ಟು ಕಷ್ಟಗಳನ್ನು ಹೇಳ್ಕೊಡೋಣ. ಹಸಿವು ಅಂದ್ರೇನು, ಬಡತನ ಅಂದ್ರೇನು, ಇದೆಲ್ಲದರ ಪರಿಚಯ ಅವರಿಗೆ ಆದಾಗ ಮಾತ್ರ ಒಳ್ಳೆಯ ವ್ಯವಸ್ಥೆಯ ಮೂಲಕ ಬದುಕೋದಕ್ಕೆ ಸಾಧ್ಯ. ಈ ದೇಶದಲ್ಲಿ ಲೈಟಿನ ದೀಪದ ಕೆಳಗಡೆ ಓದಿರುವಂತಹ ವ್ಯಕ್ತಿ ಭಾರತದ ಸಂವಿಧಾನವನ್ನು ಬರೆದಿದ್ದಾರೆ. ಚಾ ಮಾರಿದಂತಹ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಏನು 2 ಕಾಲಿಲ್ಲದಂತಹ ವ್ಯಕ್ತಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿದ್ದಾರೆ. ಮೊನ್ನೆ 2 ಕೈ 2 ಕಾಲಿಲ್ಲದಂತಹ ವ್ಯಕ್ತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ಕೊಂಡಿದ್ದಾರೆ. ನಮಗೆಲ್ಲ ಇದೆ, ಎಲ್ಲ ಅನುಕೂಲಗಳಿದಾವೆ. ನಮ್ಮ ತಂದೆ ತಾಯಂದಿರು ಕಷ್ಟ ಅಂದ್ರೆ ಏನಂತ ನಮಗೆ ತೋರಿಸಲಿಲ್ಲ. ಆದ್ರೂ ನಮ್ಮ ಮಕ್ಕಳು ಒಂದು ರೈಮ್ಸ್ ಅನ್ನ ಬಾಪೆಟ್ ಹಾಕೋದಕ್ಕೆ 1 ವಾರ ತಗೊಳ್ತಾರಂದ್ರೆ ನಾವು ಮಕ್ಕಳಿಗೆ ಏನ್ ಕೊಡ್ತಾ ಇದೀವಿ ಅನ್ನೋದನ್ನ ವಿಚಾರ ಮಾಡೋದು. ನಮ್ಮ ಮಕ್ಕಳಿಗೆ ನಾವೇನ್ ಕೊಡ್ತಾ ಇದೀವಿ, ಅವರನ್ನ ನೌಕರಿ ತಗೊಳ್ಳೋರನ್ನಾಗಿ ನಾವು ಪರಿವರ್ತನೆ ಮಾಡ್ತಿದೀವಿ ಅಂದ್ರೆ ಅದು ನಮ್ಮ ತಪ್ಪು. ಮೊದಲು ಕೆಲಸ ಕಲಿಸಬೇಕು, ಸಂಸ್ಕಾರ ಕೊಡಬೇಕು, ಶಿಕ್ಷಣ ಕೊಡಬೇಕು, ಆಮೇಲೆ ನೌಕರಿಯನ್ನು ತಗೊಳ್ಬೇಕು. ಮುಂದೊಂದು ದಿವಸ ನಿಮ್ಮನ್ನು ಸಾಕ್ತಾರೆ. ನೀವು ಬರೀ ಮಾರ್ಕ್ಸ್ ಕಾರ್ಡ್ಗಾಗಿ, ಬರೀ ಮಾರ್ಕ್ಸ್ಗಳಿಗಾಗಿ ಅವರನ್ನ ಓದಿಸಿದ್ರೆ ಮುಂದೊಂದು ದಿವಸ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ. ಇದು ತಲೆಯಿರಲಿ. ಒಂದ್ಸಾರಿ ಒಂದು ವೃದ್ಧಾಶ್ರಮದಲ್ಲಿ ಒಬ್ಬ ತಾಯಿ ಇರ್ತಾಳಂತೆ. ಆ ತಾಯಿಗೆ ಸಾಯುವಂತಹ ಸ್ಥಿತಿ ಬರುತ್ತಂತೆ. ತಾಯಿ ಇನ್ನೇನು ತೀರ್ ಹೋಗ್ತಾಳೆ ಎನ್ನುವಂತ ಸಂದರ್ಭಕ್ಕೆ ಅಲ್ಲಿರುವಂತಹ ವೃದ್ಧಾಶ್ರಮದ ಮಾಲೀಕರನ್ನ ಕರೆದು ಹೇಳ್ತಾರಂತೆ, ನನ್ನ ಮಗನನ್ನ ನೋಡ್ಬೇಕು ನಾನು ಅಂತ ಹೇಳಿ. 3 ದಿವಸದಲ್ಲಿ ಸತ್ತು ಹೋಗ್ತಾಳೆ, ಮಗಳನ್ನ ನೋಡ್ಬೇಕಂದಾಗ ವೃದ್ಧಾಶ್ರಮದ ಮಾಲೀಕರು ಅವರ ಮಗನನ್ನ ಕರೆದು, ಹಿಂಗೆ ನಿಮ್ ತಾಯಿ ನೋಡ್ಬೇಕು ನಿಮ್ಮನ್ನ ಅಂದಾಗ ಬರ್ತಾರಂತವ್ರು. ಏನಾಗ್ಬೇಕಾಗಿತ್ತಪ್ಪ ನಿನಗಂದಾಗ, ಏನಿಲ್ಲ ಈ ವೃದ್ಧಾಶ್ರಮಕ್ಕೆ ಒಂದಿಷ್ಟು ಫ್ರಿಡ್ಜ್, ಫ್ಯಾನ್, ಟಿವಿ ಎಲ್ಲ ಹಾಕಿಸ್ಬಿಡಪ್ಪ, ನನಗ ಬೇಕಾಗಿತ್ತದೆಲ್ಲ ಅಂದ. ಮಗ ಕೇಳ್ತಾನಂತಲ್ಲವೇ, ಡಾಕ್ಟರ್ ಹೇಳ್ಯಾರ ಇನ್ನೆರಡು 3 ದಿವಸಕ್ಕೆ ಸತ್ತು ಹೋಗ್ತೀಯ, ನಿನಗೆ ಯಾಕೆ ಬೇಕು ಫ್ರಿಡ್ಜ್, ಫ್ಯಾನ್, ಟಿವಿ ಅಂತ ಕೇಳಿದಾಗ ಅಲ್ಲಿರುವಂತ ತಾಯಿ ಹೇಳ್ತಾಳಂತೆ, ಏನಿಲ್ಲಪ್ಪ ಇಷ್ಟು ವರ್ಷ ನಾನು ಹೆಂಗೋ ಕಷ್ಟಪಟ್ಟಿದ್ದೀನಿ, ಸತ್ತು ಹೋದೆ, ನಾಳೆ ನೀನ್ ಇಲ್ಲಿಗೆ ಬರ್ತೀಯಲ್ಲ, ನಿನಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಿದ್ದೀನಿ ಕೇಳ್ತಾಳ. ಅಂದ್ರೆ ತಾಯಿಗೆ ತಾನು ಸಾಯುವಾಗಲೂ ಕೂಡ ತನ್ನ ಮಗನ ಬಗ್ಗೆ ಕಾಳಜಿ ಇರ್ತದೆ, ಆದ್ರೆ ಮಕ್ಕಳಿಗೆ ಆ ಕಾಳಜಿ ಇಲ್ಲ. 8 ಜನ ಮಕ್ಕಳನ್ನ 2 ಜನ ತಂದೆ ತಾಯಂದಿರು ಸಾಕಬಹುದಂತ ಈ ಕಾಲದಲ್ಲಿ 8 ಜನ ಮಕ್ಕಳು ಸೇರ್ಕೊಂಡು 2 ತಂದೆ ತಾಯಂದಿರನ್ನ ಸಾಕ್ತಿಲ್ಲ. ವಿಡಿಯೋ ಕಾಲ್ಗಳಲ್ಲಿ ಅಂತ್ಯಕ್ರಿಯೆಗಳನ್ನ ನಾವು ನೋಡ್ತಾ ಇದ್ದೀವಿ. ಮಕ್ಕಳನ್ನ ನಾವು ಹಿಂಗೆ ಮಾರ್ಕ್ಸ್ಗಾಗಿ ಬೆಳೆಸಿದ್ರೆ ಯಾವತ್ತಿಗೂ ಅವರು ಮುಂದೆ ಉದ್ಧಾರ ಆಗೋದಿಲ್ಲ. ಇವತ್ತಿನ ದಿನಮಾನಕ್ಕೆ ನೌಕರಿಗೆ ಎಷ್ಟು ಬೆಲೆ ಇದೆಯೋ ಗೊತ್ತಿಲ್ಲ. ಮಕ್ಕಳು ಏನು ಕಲಿತಾರೆ ಅನ್ನೋದ್ರ ಬಗ್ಗೆ ಬಹಳ ವ್ಯವಸ್ಥಿತವಾಗಿ ನಡೀತಿದೆ. ಅಂದ್ರೆ ಸ್ಕಿಲ್ಗಳನ್ನ ಕಲಿಸಬೇಕು, ಒಂದು ಮಾತಾಡೋದನ್ನ ಕಲಿಸಬೇಕು, ಒಂದು ಚಿತ್ರಕಲೆಯನ್ನ ಕಲಿಸಬೇಕು, ಅಥವಾ ಮತ್ತೊಂದೇನನ್ನ ಕಲಿಸಬೇಕು. ಮಾರ್ಕ್ಸ್ ಗಳನ್ನ ಅಷ್ಟೇ ಕೊಡ್ತೀವಿ ಅಂದ್ರೆ ಅದು ಪೇಪರ್ಗೆ ಸೀಮಿತ. ಮಾರ್ಕ್ಸ್ ಅಷ್ಟೇ ನಾವು ಕೊಡ್ತೀವಿ ಅಂದ್ರೆ ಅದು ಅಂಕಪಟ್ಟಿಗೆ ಮಾತ್ರ ಸೀಮಿತ. ಇಷ್ಟು ದಿವಸ ಇತ್ತು ಮಾರ್ಕ್ಸ್ ಮೇಲೆ ನೌಕರಿಯನ್ನು ಕೊಡುವಂತ ವ್ಯವಸ್ಥೆ ಇತ್ತು, ಇವತ್ತಿಗೆ ಅದು ಇಲ್ಲ. ಮಾರ್ಕ್ಸ್ ಮೇಲೆ ಏನನ್ನು ಕೊಡೋದಿಲ್ಲ, ವ್ಯವಸ್ಥಿತವಾಗಿ ಸಂಸ್ಕಾರವನ್ನು ಕೊಡಬೇಕು. ಇಂತಹ ಟ್ಯೂಷನ್ ಕ್ಲಾಸ್ಗಳಿಗೆ ಹಾಕಿ ಒಂದಿಷ್ಟು ಅವರಿಗೆ ಒಳ್ಳೆಯ ಸಂಸ್ಕಾರಗಳನ್ನ, ಎಷ್ಟು ಅದ್ಭುತವಾಗಿ ವಚನಗಳನ್ನು ಹೇಳಿದ್ರು, ಎಷ್ಟು ಅದ್ಭುತವಾಗಿ ದೇಶದ ಬಗ್ಗೆ ಹಲವಾರು ವಿಚಾರಗಳನ್ನು ಹೇಳಿದ್ರು. ಇಂತಹ ಮಕ್ಕಳನ್ನ ನಾವು ಟ್ಯೂಷನ್ ಕ್ಲಾಸ್ಗಳಿಗೆ ಹಾಕಿ ಒಳ್ಳೆಯ ಸಂಸ್ಕಾರವನ್ನು ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಅನಂತ ನಮಸ್ಕಾರವನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸಿ ನಮಸ್ಕಾರ.